ಹಿಂದೆ ಬನ್ನಿ ಸರ್. ಒಂದು ಫೋಟೋ ಕ್ಯಾಮ್ರಾಗಳಲ್ಲಿ ಬರ್ತೀನಿ. ಒಂದೇ ಸೆಕೆಂಡ್. ಮಧು ಮಧು ಕರೆ अभी पीछे जा पीछे अभी पीछे करेंगे तो फिर से प्ले होगा. ಫುಲ್ ಪೊಲೀಸ್ ಬರ್ಬೇಕು ಸರ್. ಒಂದು 8 ಜನ ಇದ್ದಾರೆ ಅದ್ರಾಗೆ ಸರ್. ಜಾಸ್ತಿ ಜನ ಇದ್ದಾರೆ. ಪೊಲೀಸ್ ಜಾಸ್ತಿ ಬೇಕು ಅಂತ ಹೇಳು ಸರ್. ಪೊಲೀಸ್ ಜಾಸ್ತಿ ಬೇಕು. ಅಲ್ಲೇ ಇದು ಸರ್ ಬಿಡ್ಸು ಧಾರಾಳ್ ಬ್ರಿಡ್ಜ್ ಹತ್ರ ಇದೆ ಸರ್. ಹಿಂದೆ ಹೋಗ್ಬಿಡೋಣ ಜಾಸ್ತಿ. ಮಕ್ಕಳು ಏನಾದ್ರು ಇದ್ರೆ ತಿರುಗಿ ಮೇಲೆ ಇದು ಮಾಡ್ತಾರೆ. ಸರ್ ಅವರು ಹೈವೇ ಬಿಟ್ಟು ಎಲ್ಲೂ ಹೋಗ್ತಾ ಇಲ್ಲ. ಅಲ್ಲ ಸರ್, ನಮ್ಮ ಮೇಲೆ ಏನಾರ ಅಟ್ಯಾಕ್ ಮಾಡಿದ್ರೆ ಅವರು ನಾವ್ ಹೆಂಗ್ ಹೋಗೋಣ? ಅಟ್ಯಾಕ್ ಮಾಡಿದ್ರೆ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ಏನ್ ಮಾಡೋಣ ಸರ್? ಅವ್ರು ಜಾಸ್ತಿ ಜನ ಇದ್ದಾರೆ. ಜಾಸ್ತಿ ಜನ ಅವ್ರೆ. ಉಡುಸ್ಲಮ್ಮ ದೇವಸ್ಥಾನ ಬಿಟ್ಟಿದೀವಿ ಸರ್. ಉಡುಸ್ಲಮ್ಮ ದೇವಸ್ಥಾನ ಬಿಟ್ಟಿದೀವಿ. ನನಗೆ ಸಿಗ್ತಾರೆ ಎಲ್ಲೂ ಇಷ್ಟ ಸಿಕ್ಕವ್ರೆ ಎಲ್ಲೂ ಹೋಗಲ್ಲ. ಸರ್ ಬಿಡ್ತು ಅಲ್ಲೇ ಮಾಡ್ತೀವಿ ಸರ್. ಡಾಬಾಗಳು ಬಿಟ್ವಿ. ಡಾಬಾ ಹೋಟೆಲ್ ಅಲ್ಲೇ ಬಿಟ್ಟು ಮುಂದೆ ಹೋಗ್ತದೆ ಸರ್. A to B ಇದು ರಿಲಯನ್ಸ್ ನಯಾರ ಪೆಟ್ರೋಲ್ ಬಂಕ್ ಬಿಟ್ಟು ಮುಂದೆ ಹೋಗ್ತಾ ಇದೀವಿ. ತಾವರೆಕೆರೆ ಸರ್. ಈಗ ತಾವರೆಕೆರೆ ತಾವರೆಕೆರೆ ಬಿಟ್ವಿ ಸರ್. ಇನ್ನೇನು ಬಿಡ್ತು ಸರ್. ಬಿಡ್ಸಿ ಎಂಟ್ರಿ ಆಗ್ತಾ ಇದ್ದೀವಿ ತಾವರೆಕೆರೆ. ಜನಕ್ಕೆ ಹೋಗೋಣ. ಸರ್ ಅಲ್ಲೇ ತಾವರೆಕೆರೆ ಸರ್ ಜಾಮ್. ಆಯ್ತು ಸರ್. ಜಾಮ್ ಆಯ್ತು. ಮುಂದೆ ಬಿಡೋಣ ಸರ್. ವಾಪಸ್ ಬರ್ತೈತೆ. ವಾಪಸ್ ಬರ್ತಿದೆ ಸರ್. ಗಾಡಿ ವಾಪಸ್ ಬರ್ತಿದೆ. ವಾಪಸ್ ಬರ್ತಾ. ಸರ್ ಗಾಡಿ ವಾಪಸ್ ಬರ್ತಿದೆ ಗಾಡಿ. ಬಂದರು ಒಂದೇ ಸೆಕೆಂಡ್ ಬನ್ನಿ. ಹೋಗ್ತಾರೆ. ಅವ್ರ ಜೊತೆ ಮಾತಾಡೋಕ್ಕೆ ಪ್ರಯತ್ನ ಮಾಡಿ ಏಕಾಏಕಿ ಈ ಮೆಣಸಿನಕಾಯಿ ಪೌಡರ್, ಚಿಲ್ಲಿ ಪೌಡರ್ ಅನ್ನು ಅವರಿಗೆ ಕಣ್ಣಲ್ಲಿ ಮತ್ತು ಮುಖದಲ್ಲಿ ಹಾಕಿ ಅಲ್ಲಿರುವ ಗೋಲ್ಡ್ ಆರ್ನಮೆಂಟ್ಸ್
ಮತ್ತು ಈ ರೋಲ್ಡ್ ಗೋಲ್ಡ್ ಆರ್ನಮೆಂಟ್ಸ್ ಮತ್ತು ಸಿಲ್ವರ್ ಅದನ್ನು ಕದ್ಕೊಂಡು ಆಮೇಲೆ ಅವರು ಬಂದಿರುವ ವಾಹನದಲ್ಲಿ ವಾಪಸ್ಸು ಓಡೋಗ್ತಾರೆ. ಈ ಮಾಹಿತಿಯನ್ನು ಅಲ್ಲಿ ಲೋಕಲ್ಸ್ ಸಾರ್ವಜನಿಕರು ಇಮ್ಮಿಡಿಯೇಟಾಗಿ ನಮಗೆ ಕಲ್ಲಂಬೆಲ್ಲ ಪೊಲೀಸರಿಗೆ ಮಾಹಿತಿ ತಿಳಿಸ್ತಾರೆ. ಆಮೇಲೆ ಅಲ್ಲಿರುವ ಒಬ್ಬ ಸಾರ್ವಜನಿಕ ಟೀಮ್ ಅವ್ರ ಗಾಡಿನ ಹಿಂಬಾಲಿಸ್ತಾರೆ, ನಮಗೆ ಗಾಡಿ ಲೊಕೇಶನ್ ಕೊಡ್ತಾರೆ. ಇಮ್ಮಿಡಿಯೇಟಾಗಿ ನಮ್ಮ ಕಲ್ಲಂಬೆಲ್ಲ ಸಬ್ ಇನ್ಸ್ಪೆಕ್ಟರ್ ಮತ್ತು ಇನ್ಸ್ಪೆಕ್ಟರ್ ಶಿರಾ ರೂರಲ್ ಶ್ರೀನಿವಾಸ್ ಅವರು, ಕಲ್ಲಂಬೆಲ್ಲ ಸಬ್ ಇನ್ಸ್ಪೆಕ್ಟರ್ ಬೈರೇಗೌಡ ಅವರು ಮತ್ತು ಅವರು ಹಿಂದೆ ಹಿಂಬಾಲಿಸ್ಕೊಂಡು ಹೋಗ್ತಾರೆ. ಅದೇ ಸಮಯದಲ್ಲಿ ಶಿರಾ ನಗರದಲ್ಲಿ ಹಿಂದೂ ಸಮಾಜೋತ್ಸವಕ್ಕೋಸ್ಕರ ನಮ್ಮ DSP ಅವರು, ಶೇಖರ್ ಅವರು ಮತ್ತು ಗೋಪಾಲ್ ಅವರು, ಅಡಿಷನಲ್ SP ಕ್ರೈಮ್ ಅವರು ಊರಲ್ಲಿ ಇದ್ದಿರ್ತಾರೆ, ಶಿರಾ ಟೌನಲ್ಲಿ. ಈ ಮಾಹಿತಿ ಬಂದ ತಕ್ಷಣ ಇವರು ಸಹ ಬೇರೆ ಡೈರೆಕ್ಷನಿಂದ ಹೋಗ್ತಾರೆ ಗಾಡಿ ಹಿಡ್ಕೊಳ್ಳೋಕ್ಕೆ. ಆವಾಗ ಈ ಬೊಲೆರೋ ಗಾಡಿ ಏನು ಅಕ್ಯೂಸ್ಡ್ಗಳಿದ್ದಾರೆ ಅದರಲ್ಲಿ ಅವರು ತಾವರೆಕೆರೆ ಕಡೆ ಹೋಗ್ತಾರೆ. ಸೊ ಅಲ್ಲಿ ನಾವು ಈಗಾಗಲೇ ಇರುವ ಮಾಹಿತಿಯಿಂದ ತಾವರೆಕೆರೆ ಪೊಲೀಸರಿಂದ ನಾವು ಚೆಕ್ ಪೋಸ್ಟ್ ಹಾಕಿರ್ತೀವಿ, ಎಲ್ಲ ಕಡೆ ಅಲರ್ಟ್ ಮಾಡಿರ್ತೀವಿ ಕಂಟ್ರೋಲ್ ರೂಮ್ಸಿಂದ. ಸೊ ಹಾಗಾಗಿ ಅವರು ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ ಇರೋದೇ ಕಾರಣದಿಂದ ಅವರು ಸಡನ್ನಾಗಿ ಯೂಟರ್ನ್ ತೊಗೊಳ್ತಾರೆ. ಯೂಟರ್ನ್ ತೊಗೊಂಡು ಬೋನಹಳ್ಳಿ ಅಂತ ಒಂದು ಗ್ರಾಮದ ಹತ್ತಿರ ನಮ್ಮ ಅಡಿಷನಲ್ SP ಅವರು ಮತ್ತು DSP ಅವರು ಇರುವಂಥ ಗಾಡಿಗೆ ಮುಖಾಮುಖಿಯಾಗಿ ಬರ್ತಾರೆ. ಆವಾಗ ತ್ರುಟಿಯಲ್ಲಿ ಅವರು ಎಸ್ಕೇಪ್ ಆಗಿ ಒಂದು ನಮ್ಮ ಶಿರಾ ಪಕ್ಕದಲ್ಲಿರುವ ಜಂಗಲ್ನಲ್ಲಿ ಅವರು ಒಳಗೆ ಹೋಗಿ ನುಗ್ತಾರೆ. ಸೊ ಅಲ್ಲಿ ನಮ್ಮವ್ರಿಗೆ ಕಾಂಟ್ಯಾಕ್ಟ್ ಮಿಸ್ ಆಗುತ್ತೆ. ಸೊ ಇಮ್ಮಿಡಿಯೇಟಾಗಿ ಎಲ್ಲ ಪೊಲೀಸರನ್ನು, ಸುತ್ತಮುತ್ತ ಇರುವ ಪೊಲೀಸ್ ಸ್ಟೇಷನ್ ಪೊಲೀಸರನ್ನು ಎಲ್ಲ ಕರೆದುಕೊಂಡು ಮತ್ತು ಮುಖ್ಯವಾಗಿ ನಮ್ಮ ಬೀಟ್ ಮೆಂಬರ್ಸ್ ಏನು ನಮ್ಮ ಪೊಲೀಸ್ ಸ್ಟೇಷನ್ನಿಂದ ಬೀಟ್ ಅಳವಡಿಸಲಾಗಿದೆ, ಆ ಬೀಟಲ್ಲಿರುವ ಪೊಲೀಸರನ್ನು, ಆ ಬೀಟಲ್ಲಿರುವ ಸಾರ್ವಜನಿಕರನ್ನು ಕರೆದುಕೊಂಡು ಬೀಟ್ ಗ್ರೂಪ್ಸ್ ಮೂಲಕ ಎಂಟೈರ್ ಜಂಗಲ್ ಏರಿಯಾವನ್ನು ಕಾರ್ಡನ್ ಮಾಡಲಾಗಿದೆ. ಸೊ ಹಾಗೆ ಕಾರ್ಡನ್ ಮಾಡಿ ಆಮೇಲೆ ನಾವು ನಮ್ಮ ಡ್ರೋನ್ಸ್ ಸಹಿತ ಯೂಸ್ ಮಾಡಲಾಗಿದೆ. ಸೊ ಡ್ರೋನ್ಸನ್ನು ಆರಿಸಿ ಸೊ ಫಸ್ಟ್ ವೆಹಿಕಲ್ ಲೊಕೇಶನ್ ಪತ್ತೆ ಹಚ್ಚಲಾಗಿದೆ. ಅದಾದಮೇಲೆ ಅವರು ಅಕ್ಯೂಸ್ಡ್ಗಳು ವೆಹಿಕಲನ್ನು ಲಾಕ್ ಮಾಡಿ ಅಲ್ಲಿ ಜಂಗಲಲ್ಲಿ ಬಿಟ್ಟು ಆ ಜಂಗಲಲ್ಲಿ ಓಡೋಗೋದು ಆಗಿರುತ್ತೆ. ಸೊ ಆಮೇಲೆ ನಮ್ಮ ಬೇರೆ ಬೇರೆ ತಂಡಗಳೆಲ್ಲ ಓಡಾಡುವಾಗ ಒಬ್ಬರೊಬ್ಬರೇ ಇಡೀ ರಾತ್ರಿ ಕೂಂಬಿಂಗ್ ಮಾಡಲಾಗಿ ಸೊ 4 ಜನ ಅಕ್ಯೂಸ್ಡ್ಗಳು, ಒಬ್ಬರು ಡ್ರೈವರು, ಮಿಕ್ಕಿದ 3 ಜನ ಯಾರು ಗಾಡಿ ಗೋಲ್ಡ್ ಶಾಪ್ ಒಳಗಡೆ ನುಗ್ಗಿದ್ದಾರೆ ಅವರು, ಈ 4 ಜನರನ್ನು ಮತ್ತು ಅವರು ಕದ್ದಿರುವ ಪ್ರಾಪರ್ಟಿ ಸಮೇತ, ಬ್ಯಾಗ್ಗಳನ್ನು ಸಮೇತ ನಾವು ಅವ್ರನ್ನ ಹಿಡ್ಕೊಳ್ಳಲಾಗಿದೆ. ಅವ್ರನ್ನ ಹಿಡ್ಕೊಂಡು ತಕ್ಷಣವೇ ಈ ಮಾಲೀಕರು ಏನಿದ್ದಾರೆ ಜಗದಾಂಬ ಇವರು ದಿನೇಶ್ ಹುಡುಗ ಯಾರ ಕಣ್ಣಲ್ಲಿ ಇದು ಹಾಕಿದೆ, ಸೊ ಆ ಮಾಲೀಕರ ಅವ್ರ ಕಡೆಯಿಂದ ಕಂಪ್ಲೇಂಟ್ ತೊಗೊಂಡು ರಾಬರಿಗೆ FIR ಮಾಡಲಾಗಿದೆ. 309 ಸಬ್ ಕ್ಲಾಸ್ 6 BNS ಅಡಿಯಲ್ಲಿ 27/26 FIR ನಂಬರ್. ಸೊ FIR ಮಾಡಲಾಗಿ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಸೊ ಮಾಲನ್ನು ನಾವು ಈಗ ಏನು ಮಾಲ್ ಅಂದರೆ ಸುಮಾರು 100 ಗ್ರಾಮ್ ಗೋಲ್ಡ್ 14 ಲಕ್ಷ ವರ್ತ್, 14 ಲ್ಯಾಕ್ಸ್ ವರ್ತ್. ಆಮೇಲೆ 1.5 kg ಸಿಲ್ವರ್ ವರ್ತ್ ಆಫ್ 3,25,000. ಆಮೇಲೆ ರೋಲ್ಡ್ ಗೋಲ್ಡ್ ಒಡವೆಗಳು ಈ ಕಡೆ ಇರುವುದು ಏನಿದೆ ಅದು 2,75,000 ವರ್ತ್. ಆಮೇಲೆ ಈ ಅಕ್ಯೂಸ್ಡ್ಗಳು ಆರೋಪಿಗಳು ಬಳಸಿರುವ ಬೊಲೆರೋ RJ16 ರಿಜಿಸ್ಟ್ರೇಷನ್ ಇರುವಂಥ ಬೊಲೆರೋ ಅದನ್ನು ಮಾಡಲಾಗಿದೆ. ಮತ್ತು ಇವರು ಯೂಸ್ ಮಾಡಿರುವ ಎಲೆಕ್ಟ್ರಾನಿಕ್ ಉಪಕರಣಗಳು ಅಂದರೆ ಬ್ಲೂಟೂತ್ ಇಯರ್ಫೋನ್ಸ್ ಆಗಲಿ, ಮೊಬೈಲ್ ಫೋನ್ಸ್ ಆಗಲಿ, ಇಷ್ಟೆಲ್ಲ ನಾವು ಸೀಸ್ ಮಾಡಲಾಗಿದೆ. ಸೊ ಇದರಲ್ಲಿ ನಾನು ನಮ್ಮ ಪೊಲೀಸ್ ಟೀಮ್, ನಮ್ಮ ಪೊಲೀಸ್ ತಂಡ ಮಾಡಿರುವ ಕೆಲಸವನ್ನು ತುಂಬ ಅಪ್ರಿಷಿಯೇಟ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆಂದರೆ ಅವರು ತೋರಿಸಿರುವ ಸಮಯ ಪ್ರಜ್ಞೆ, ಅವರು ತೋರಿಸಿರುವ ಪ್ರೊಫೆಷ್ನಲಿಸಮ್ ಆ್ಯಂಡ್ ಏನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಇಮ್ಮಿಡಿಯೇಟ್ ರಿಯಾಕ್ಷನ್ ಪೊಲೀಸರಿಂದ, ಅದನ್ನು ತೋರಿಸಿ ರಾಬರಿ ಅಂತ ಹೀನಿಯಸ್ ಕ್ರೈಮ್ ಏನು ಘೋರ ಕೃತ್ಯವನ್ನು ಇವರು ಇಮಿಡಿಯೇಟ್ಲಿ ಪತ್ತೆ ಮಾಡಿದ್ದಾರೆ. ಸೊ ಮೈ ಕಂಗ್ರ್ಯಾಚುಲೇಷನ್ಸ್ ಟು ಶಿರಾ ಸಬ್ ಡಿವಿಷನ್, ಶಿರಾ ರೂರಲ್ ಸರ್ಕಲ್ ಆಫೀಸ್ ಆ್ಯಂಡ್ ಕಲ್ಲಂಬೆಲ್ಲ ಪೊಲೀಸ್. ಸೊ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ.
ಪ್ರತಿಯೊಬ್ಬ ಕಾನ್ಸ್ಟೇಬಲಿಂದ ಹಿಡ್ಕೊಂಡು ಎಸ್ಪೆಷಲಿ ಸಾರ್ವಜನಿಕರು ನಮ್ಮ ಏನು ಬೀಟ್ ಮೆಂಬರ್ಸ್ ಇದ್ದಾರೆ ಅವರು ಮುಖ್ಯವಾಗಿ ನಾವು ಅಷ್ಟು ಶಾರ್ಟ್ ನೋಟಿಸಲ್ಲಿ ಅಷ್ಟು ಜನರನ್ನು ಮೊಬಿಲೈಸ್ ಮಾಡೋಕ್ಕೆ ಕಾರಣ ನಮ್ಮ ಬೀಟ್ ಗ್ರೂಪ್ಸ್ ಏನಿದ್ದಾವೆ ಅವ್ರಿಗೆ ಹೇಳಿದ ತಕ್ಷಣ ಇಮ್ಮಿಡಿಯೇಟಾಗಿ ಬಂದು ನಮ್ಮ ಪೊಲೀಸರಿಗೆ ಎಲ್ಲ ಸಹಾಯ ಮಾಡಿ ಇಮಿಡಿಯೇಟಾಗಿ ಅವ್ರು ಹಿಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡಲಾಗಿದೆ. ಸೊ ಅಕ್ಯೂಸ್ಗಳನ್ನ ಸೆಕ್ಯೂರ್ ಮಾಡಿದ್ವಿ. ಈಗ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಮ್ಯಾಜಿಸ್ಟ್ರೇಟ್ ಅವರ ಮುಂಚೆ ಪ್ರೊಡ್ಯೂಸ್ ಮಾಡಿ 10 ಡೇಸ್ ಪೊಲೀಸ್ ಕಸ್ಟಡಿ ತೊಗೊಂಡಿದ್ವಿ. ಈ ಕಾಲದಲ್ಲಿ ನಾವು ಮುಂದಿನ ಇನ್ವೆಸ್ಟಿಗೇಷನ್ ಮಾಡಿ ಅವರಿಗೆ ಚಾರ್ಜ್ ಶೀಟ್ ಮಾಡಲಾಗುತ್ತೆ ಆ್ಯಂಡ್ ಕೋರ್ಟಲ್ಲಿ ಟ್ರಯಲ್ ಟೈಮ್ನಲ್ಲಿ ಚೆನ್ನಾಗಿ ಪ್ರಾಸೆಸ್ ಮಾಡಿಸಿ ನಾವು ಶಿಕ್ಷೆ ಆಗೋ ಥರ ನೋಡಿಕೊಳ್ಳಲಾಗುತ್ತೆ. ಸೊ ಇಲ್ಲಿ ಆರೋಪಿಗಳು ಒಟ್ಟು 4 ಜನ. 4 ಜನರು ಮೂಲತಃ ರಾಜಸ್ಥಾನ್ ರಾಜ್ಯದವರು. ಅರವಿಂದ್ ಸನ್ ಆಫ್ ಭವೇಶ್ ಜಿ ಸುಮಾರು 28 ವರ್ಷ. ದುಂಗರ್ ಇವರು ಬಾರ್ಮೇರ್ ಜಿಲ್ಲೆಯವರು ರಾಜಸ್ಥಾನ್. ದುಂಗರ್ ಸಿಂಗ್ ಸನ್ ಆಫ್ ಕೋಶಿಂಗ್ 24 ವರ್ಷ. ಇವರು ಜಾಲೋರ್ ರಾಜಸ್ಥಾನ್ ಅವರು ಜಾಲೋರ್ ಜಿಲ್ಲೆ ರಾಜಸ್ಥಾನ್. ಆಮೇಲೆ ಮಹೇಂದರ್ ಸಿಂಗ್ ಸನ್ ಆಫ್ ಭವಾನಿ ಸಿಂಗ್ ಇವರು ಸಹ ಜಾಲೋರ್ ಜಿಲ್ಲೆ ರಾಜಸ್ಥಾನ್ ರಾಜ್ಯದವರು. ಮಧು ಸಿಂಗ್ ಸನ್ ಆಫ್ ಚೈಹಾಲ್ ಸಿಂಗ್ ಇವರು ಸಹ ಜಾಲೋರ್ ಜಿಲ್ಲೆ ರಾಜಸ್ಥಾನ್ ರಾಜ್ಯದವರು. ಸೊ ಈ 4 ಜನ ರಾಜಸ್ಥಾನವರು. ಸದ್ಯಕ್ಕೆ ಪರಿಚಯ ಏನು ಕಂಡು ಬರ್ತಾ ಇಲ್ಲ. ಈಗ ನಮಗಿರುವ ಮಾಹಿತಿ ಪ್ರಕಾರ ನಮಗೆ ಕಂಡು ಬಂದಿರೋದು ಏನಂದರೆ ಇವರು ಶುಕ್ರವಾರ ರಾತ್ರಿ ನಮ್ಮ ತುಮಕೂರು ಜಿಲ್ಲೆಗೆ ಬಂದು ಶನಿವಾರ ರೆಕ್ಕಿ ಮಾಡಿಕೊಂಡು ಆದಿವಾರ ಈ ಕೃತ್ಯವನ್ನು ನಡೆಸಿದ್ದಾರೆ. ಸೊ ಮಧ್ಯಾಹ್ನದಿಂದ ಶುರುವಾಗಿದೆ. ಘಟನೆ ನಡೆದಿರುವುದು 2 ಗಂಟೆಗೆ. ಸೊ ಮಧ್ಯಾಹ್ನದಿಂದನೇ ಶುರು ಮಾಡಿದ್ದೇವೆ. ಬಟ್ ಅವ್ರನ್ನು ಎಸ್ಕೇಪ್ ಆಗಿ ಜಂಗಲ್ ಒಳಗಡೆಗೆ ಸುಮಾರು 3:30-4 ಅಂಥ ಸಮಯದಲ್ಲಿ ಅವರು ಜಂಗಲ್ ಹೊರಗಡೆ ಎಂಟರ್ ಆಗ್ತಾರೆ. ಆವಾಗಿಂದ ಹಿಡ್ಕೊಂಡು ಬೆಳಗ್ಗೆ ಸುಮಾರು 7ವರೆಗೂ ಸಹ ಅಂದರೆ 4ನೇ ಅವನು ಸಿಗೋಕ್ಕೆ ಸುಮಾರು ಮಾರ್ನಿಂಗ್ 7 o'clock ಆಗಿರುತ್ತೆ. ಪೂರ್ತಿ ಇಡೀ ರಾತ್ರಿ ಕೂಂಬಿಂಗ್ ಮಾಡಲಾಗಿದೆ. ಅಲ್ಲಿರುವ ನಮ್ಮ ಮೆನ್ನಿಗೆಲ್ಲರಿಗೂ ಊಟ ವ್ಯವಸ್ಥೆ ಅರೇಂಜ್ ಮಾಡಿ ನಾವು ಒಂದು ಸೈಂಟಿಫಿಕ್ ಆಗಿ ಎಂಟ್ರಿ ಎಕ್ಸಿಟ್ಸ್ ಎಲ್ಲ ನೋಡಿಕೊಂಡು ಅವನು ಆ ಏರಿಯಾನು ಕಾರ್ಡನ್ ಮಾಡಿಕೊಂಡು ಆಮೇಲೆ ಒಳಗಕ್ಕೆ ವಿತ್ ಪ್ರಾಪರ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಎಂಟರ್ ಮಾಡಿ ನಾವು ಅದನ್ನು ಅಕ್ಯೂಸನ್ನು ಸೆಕ್ಯೂರ್ ಮಾಡಲಾಗಿದೆ. ಆ ಥರ ಅದು ತೀರಾ ಕತ್ತಲಿತ್ತು ಆ್ಯಂಡ್ ಮಾಡೋಕ್ಕೆ ಆಗಲಿಲ್ಲ. ಅದು ಈಗಾಗಲೇ ನಿಮ್ಮ ಹತ್ರ ಕೆಲವು ವಿಜುವಲ್ಸ್ ಇದ್ದಾವೆ. ದಟ್ ಬೊಲೆರೋ ಹೋಗುವಾಗ ಹಿಂದೆಯಿಂದ ಪ್ರೈವೇಟ್ ವ್ಯಕ್ತಿಗಳು ಏನು ಅವರು ಹಿಂದೆಯಿಂದ ಇದ್ದರು, ಅದು ವಿಜುವಲ್ಸ್ ನಿಮ್ಮ ಹತ್ರ ಇದ್ದಾವೆ. ಬಟ್ ಅದು ಅಪಾರ್ಟ್ ಫ್ರಮ್ ದಟ್ ಬೇರೆ ವಿಜುವಲ್ಸ್ ಏನು ಸದ್ಯಕ್ಕೆ ಏನು ಕ್ರಿಮಿನಲ್ ಹಿಸ್ಟ್ರಿ ಕಂಡು ಬರ್ತಾ ಇಲ್ಲ. ಬಟ್ ಇನ್ನೂ ನಾವು ಪತ್ತೆ ಮಾಡಲಾಗುತ್ತೆ ಏನಾದರೂ ಕ್ರಿಮಿನಲ್ ಹಿಸ್ಟ್ರಿ ಇದೆಯಾ ಅಂತ. ಆ್ಯಸ್ ಆಫ್ ನಾವು ಕ್ರಿಮಿನಲ್ ಹಿಸ್ಟ್ರಿ ಏನು ಕಂಡು ಬಂದಿಲ್ಲ, ಏನೂ ಇಲ್ಲ. MCCT ಇನ್ನೊಂದು ಮ್ಯಾಚಿಂಗ್ ಸೆಂಟ್ರಿ ಇವರು ಈ ಮಧು ಸಿಂಗ್ ಅನ್ನೋನು ಇಲ್ಲಿ ಮಾಲೂರಲ್ಲಿ ಬಟ್ಟೆ ಅಂಗಡಿ ಇಟ್ಕೊಂಡಿದ್ದಾನೆ. ಅಚ್ಚ ಈ ಮಧು ಸಿಂಗ್ ಅನ್ನೋವನೇ ಅಣ್ಣ ಏನಿದ್ದಾರೆ ಅವರು ಬಟ್ಟೆ ಅಂಗಡಿ ಇಟ್ಕೊಂಡಿದ್ದಾರೆ ಅಲ್ಲಿ ಮಾಲೂರಲ್ಲಿ. ಅದು ಬಿಟ್ಟರೆ ಇವರು ಕೆಲವು ಬೇರೆ ಬೇರೆ ಕೆಲಸಗಳಿದ್ದಾವೆ. ಸದ್ಯಕ್ಕೆ ಬಟ್ಟೆ ಅಂಗಡಿ ಅಂತ ನಾವು ತಿಳ್ಕೊಳ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಟೈಮ್ ಗ್ಯಾಪೇ ಇಲ್ಲ ಒಂದು ಥರ. ಅಂದರೆ ಅಫೆನ್ಸ್ ನಡೆದಿರೋ ಕಡೆಯಿಂದ ಬೆಳಗ್ಗೆ ಅಂದರೆ ಅವ್ರು ಕಂಟಿನ್ಯೂಸ್ಲಿ ಒಂದು ಥರ ನಮಗೆ ಅಲ್ಲಿ ಕಾಣ್ತಾ ಇದ್ದರು. ಹಿಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಆಗಿತ್ತು. ಅಂದರೆ ಒಂದು ಥರ ಇಮ್ಮಿಡಿಯೇಟ್ಲಿ ನಾವು ಅವನು ಹಿಂಬಾಲಿಸ್ಬಿಟ್ಟಿದ್ವಿ. ಅರಣ್ಯ ಪ್ರದೇಶ ಇರೋದ್ರಿಂದ ಡಿಲೇ ಆಗಿದೆ. ಆ್ಯಕ್ಚುಲಿ ನಮ್ಮ ಅಡಿಷನಲ್ SP ಅವರು DSP ಅವ್ರಿಗೆ ಬಂದಿರೋ ಕಾರಕ್ಕೆ ಜಸ್ಟ್ ಒಂದು 5 ಫೀಟಲ್ಲಿ ಎಸ್ಕೇಪ್ ಆಗಿದ್ರು. ಇಲ್ಲಾಂದರೆ ಅವರು ಮುಖಾಮುಖಿ ಡಿಕ್ಕಿ ಹೊಡೆಯೋಕ್ಕೆ ಬಂದುಬಿಟ್ಟಿದ್ರು. ಬಟ್ ಅಷ್ಟರೊಳಗಡೆ ಅವರು ಟರ್ನಿಂಗ್ ತೊಗೊಂಡು ಹೋಗಿಬಿಟ್ರು. ಒಂದು ಥರ ಘಟನೆ ನಡೆದಿರುವ ತಕ್ಷಣವೇ ನಮಗೆ ಪತ್ತೆ ಆಗಿದೆ ಯಾರು ಈ ಥರ ರಾಬರಿಗೆ ಬಂದಿದ್ದಾರೋ, ಅಕ್ಯೂಸ್ಗಳು ಇಲ್ಲಿದ್ದರು ಅಂತ. ಬಟ್ ಅವ್ನು ಹಿಡ್ಕೊಳ್ಳೋಕ್ಕೆ ನಮಗೆ ಸುಮಾರು ಒಂದು 10-12 ಗಂಟೆ ಟೈಮ್ ತೊಗೊಂಡಿದೆ.
ಪೊಲೀಸರಿಗೆ ಯಾರಿಗೂ ಏನೂ ಆಗಿಲ್ಲ, ಯಾರಿಗೂ. ವಿತಿನ್ 12 ಅವರ್ಸ್. ಸೊ ಘಟನೆ 2 ಗಂಟೆಗೆ ನಡೆದಿದೆ. 4ನೇವನು ಬೆಳಗ್ಗೆ ಸುಮಾರು 6-7ಕ್ಕೆ ಸಿಕ್ಕಿದ್ದಾನೆ. ಮಿಕ್ಕಿದ 3 ಜನ ಮಿಡ್ನೈಟ್ 2-3 o'clockಗೆ ಸಿಕ್ಕಿದ್ದಾರೆ. ಸೊ 12 ಅವರ್ಸ್, ವಿತಿನ್ 12 ಅವರ್ಸ್ ಇಟ್ಕೊಂಡಿದ್ದಾರೆ, ವಿತ್ ಪ್ರಾಪರ್ಟಿ ಇಂಟ್ಯಾಕ್ಟ್ ಆ್ಯಸ್ ಇಟ್ ಈಸ್. ನಾವು ಹೋಗಿದ್ವಿ. ಇನ್ಫ್ಯಾಕ್ಟ್ ನಾವು ಆ ಘಟನೆ ಕಂಡು ಬಂದ ತಕ್ಷಣ ನಾವು ಒಂದು ಸಾರಿ ಎಲ್ಲ ಸ್ಪಾಟ್, ಆ ಜಂಗಲ್ ಏನಿದೆ ಅದೆಲ್ಲ ನೋಡ್ಕೊಂಡು ಬಂದಿದ್ವಿ. ನೋಡಿಕೊಂಡು ಸೂಕ್ತ ನಿರ್ದೇಶನ ಕೊಡಲಾಗಿದೆ. ಇನ್ಫ್ಯಾಕ್ಟ್ ಡ್ರೋನ್ ಎಲ್ಲ ತಂದು ಇದೆಲ್ಲ ಫ್ಲೈ ಮಾಡಿಸಿ ಎಲ್ಲ ಚೆಕ್ ಮಾಡಿಸಲಾಗಿದೆ. ಆ್ಯಂಡ್ ನಮಗೂ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ದಟ್ ಹೇಗೆ ನಾವು ಇಮಿಡಿಯೇಟ್ ರಿಯಾಕ್ಷನ್ ಮಾಡ್ಬೋದು, ಹೇಗೆ ಕಳ್ಳರನ್ನ ಹಿಡ್ಕೋಬೋದು ಅನ್ನೋದು. ಎಜುಕೇಷನ್ ಏನು ಜಾಸ್ತಿ ಕಂಡು ಬರ್ತಾ ಇಲ್ಲ. ಎಲ್ಲರೂ ಈಗಾಗಲೇ ಕೆಲಸ ಮಾಡುವಂಥದ್ದಲ್ಲೇ ಇದ್ದಾರೆ. 28 ವರ್ಷ ಇಬ್ಬರಿಗಿದೆ, 24 ವರ್ಷ ಒಬ್ಬರು, 32 ವರ್ಷ ಅವರು. ಇವರೆಲ್ಲ ಒಂದೇ ಕಡೆ ಅವರು. ಈಗ ಮಧು ಸಿಂಗ್ ಮತ್ತು ಮಹೇಂದರ್ ಸಿಂಗ್ ಮತ್ತು ದುಂಗರ್, ಈ 3 ಜನ ಒಂದೇ ಊರವರು. ಮತ್ತು ಈ ಅರವಿಂದ್ ಕುಮಾರ್ ಅನ್ನೊಬ್ಬವರು ಮಾತ್ರ ಬಾರ್ಮೇರ್ ಅವರು. ಇವರು ಒಬ್ರಿಗೊಬ್ಬರು ಪರಿಚಯಸ್ಥರು, ಫ್ರೆಂಡ್ಸ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ರು. ಇನ್ನೂ ನಮ್ಗೆ ಆ ಥರ ಕಂಡು ಬರ್ತಾ ಇಲ್ಲ. ಹಂಗೆ ಮುಂದಿನ ದಿನಗಳಲ್ಲಿ ನಾವು ಅಲ್ಲಿನೂ ಕಾಂಟ್ಯಾಕ್ಟ್ ಮಾಡಿ ಪತ್ತೆಲ್ಲ. ಅವ್ರ ಹತ್ರ ವೆಪನ್ಸ್ ಇರಲಿಲ್ಲ, ಮೆಣಸಿನ್ಕಾಯಿ ಪೌಡ್ರ್ ಯೂಸ್ ಮಾಡಿದ್ದಾರೆ. ಎತ್ತೇನಲ್ಲಿದೆ ಇನ್ನೂ ನಮಗೆ ಸುಳುವು ಸಿಗ್ತಾ ಇಲ್ಲ, ಇನ್ನೂ ಕ್ಲೂ ಸಿಗ್ತಾ ಇಲ್ಲ. ಸೊ ಫಿಂಗರ್ ಪ್ರಿಂಟ್ಸ್ ಲೋಕಲ್ಸ್ವೇ ಮ್ಯಾಚ್ ಆಗ್ತಾ ಇದ್ದಾವೆ. ಏನು ಟೆಂಪಲಲ್ಲಿ ಕೆಲಸ ಮಾಡ್ತಾರೆ ಅವ್ರದ್ದೇ. ಅದು ಬಿಟ್ಟು ಮತ್ತೆ ರಾತ್ರಿ ನಮಗೆ ಊರಿಗೆ ಬಂದು ಹೋಗಿರೋರ್ದು ಎಲ್ಲ ರೂಲ್ ಔಟ್ ಮಾಡಲಾಗಿದೆ. ಸೊ ನಾವು ಇನ್ನೂ ಮುಂದಿನ ಇನ್ವೆಸ್ಟಿಗೇಷನ್ ಮಾಡಲಾಗ್ತಾ ಇದೆ. ಮಿಕ್ಕಿದ ಈ ಟೆಕ್ನಿಕಲ್ ಎವಿಡೆನ್ಸ್ ಏನು ಇರ್ತದೆ ಅದೆಲ್ಲ ಅನಲೈಸ್ ಮಾಡಲಾಗ್ತಾ ಇದೆ. ಆದಷ್ಟು ಬೇಗ ಪತ್ತೆ ಮಾಡಿ ಅದನ್ನು ತಿಳ್ಕೊಳ್ಳಬಹುದು. ಆಗಿದೆ. ಯಾರು ಹೇಳಿದ್ರು? ತಹಸೀಲ್ದಾರ್ ಅವರು ಅವ್ರ ಸಮಕ್ಷಮದಲ್ಲಿ ಎಲ್ಲ ಏನು ಗೋಲ್ಡ್ ಆರ್ನಮೆಂಟ್ಸ್ ಇದ್ದಾವೆ ಅವೆಲ್ಲ ಆಡಿಟ್ ಮಾಡಲಾಗಿದೆ. ಅವರು ರಿಪೋರ್ಟ್ ಪ್ರಕಾರ ಅದು ಹೋಗಿದೆ ಅನ್ನೋದು ಕೊಡಲಾಗಿದೆ. ಸೊ ಅದರ ಪ್ರಕಾರ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ನಾವು ಹೇಳಬೇಕು ಇನ್ವೆಸ್ಟಿಗೇಷನಲ್ಲಿ ನಮಗೆ ಬಂದಿರೋ ಕಂಪ್ಲೇಂಟ್ ಪ್ರಕಾರ ಹೋಗಿದೆಯಾ ಹೋಗಿಲ್ಲ ಅನ್ನೋದು. ಅದನ್ನು ನಾವು ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ. ನಾನು ವೀರಪ್ಪನ ಕಾರ್ಯಾಚರಣೆ ನೋಡಿಲ್ಲ. ಆ್ಯಂಡ್ ಅದಷ್ಟು ದೊಡ್ಡ ಕಾರ್ಡು ಅಲ್ಲ, ಸಣ್ಣ ಕಾರ್ಡ್ ಅದು. ಬಟ್ ಅವರಿಗೆ ಮುಖ್ಯವಾಗಿ ಬಟ್ ನಮ್ಮವರು ಆ್ಯಕ್ಟ್ ಮಾಡಿರೋ ತೀರು ತುಂಬ ಪ್ರೊಫೆಷ್ನಲ್ ಆಗಿದೆ. ಎಲ್ಲೂ ಡೇಂಜರಸ್ ಆಗಿ ನಡ್ಕೊಂಡಿಲ್ಲ ಮತ್ತು ಜೊತೆಗೆ ಅವರು ಖುದ್ದು ಎಲ್ಲೂ ಬಿಟ್ಟಿಲ್ಲ.